ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಒಂದು ಮಾತಿದೆ, ಸಜ್ಜನರ ಸಹವಾಸ ಹೆಜ್ಜೇನ ಸವಿದಂತೆ ಅಂತ. ಅಥವಾ ಅದೇ ಇನ್ನೊಂದು ಮಾತು ತದ್ವಿರುದ್ಧವಾಗಿ ಇದೆ, ಕೋತಿ ತಾನು ಕೆಡದಲ್ದೇನೆ ವನ ಎಲ್ಲ ಕೆಡಿಸ್ತು ಎಂಬುದಾಗಿ. ಇವತ್ತು ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಬೇಕಾಗಿದೆ. ಯೌವನಸ್ಥರು, ವಯಸ್ಕರರು, ಮದುವೆ ಆಗಿರುವವರು ಪ್ರತಿಯೊಬ್ಬರಿಗೂ ಇದು ಸಂಬಂಧಪಟ್ಟಂತಹ ವಿಚಾರ. ಒಂದು ಮಾತು ಸತ್ಯವೇದದಲ್ಲಿ ಹೇಳ್ತದೆ, ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 20ನೇ ವಚನ ಹೇಳ್ತದೆ, ಜ್ಞಾನಿಗಳ ಸಹವಾಸ ಜ್ಞಾನಿಯಾಗುವನು, ಜ್ಞಾನಹೀನರ ಒಡನಾಡಿ ಸಂಕಟ ಪಡುವನು ಎಂಬುದಾಗಿ. ಜ್ಞಾನಿಗಳ ಸಹವಾಸ ಜ್ಞಾನಿಯಾಗುವನು ಎಂಬುದಾಗಿ, ಒಳ್ಳೆಯವರ ಸಹವಾಸ ಒಳ್ಳೆಯವನಾಗುವನು, ಶಿಷ್ಟರ ಸಹವಾಸ ಶಿಷ್ಟನಾಗುವನು, ದುಷ್ಟರ ಸಹವಾಸ ದುಷ್ಟನಾಗುವನು ಎಂಬುದಾಗಿ. ಇವತ್ತು ನಾನು ನೀವುಗಳು ಡಿಸೈಡ್ ಮಾಡೋಣ. ನಾವು ದುಷ್ಟರ ಸಹವಾಸವನ್ನು ಮಾಡಿದ್ರೆ ದುಷ್ಟತನವನ್ನೇ ನಾವು ಕಲಿತೇವೆ, ಶಿಷ್ಟರ ಸಹವಾಸ ಮಾಡಿದ್ರೆ ಒಳ್ಳೆಯದನ್ನೇ, ಶಿಷ್ಟತ್ವವನ್ನೇ, ನೀತಿಯನ್ನೇ ಕಲಿತೇವೆ ಎಂಬುದಾಗಿ ನಿರ್ಧರಿಸಿ ನಾವು ತೀರ್ಮಾನ ತೆಗೆದುಕೊಳ್ಳೋಣ. ಯಾಕಂದ್ರೆ ಡಿಸಿಷನ್ ಈಸ್ ಇನ್ ಅವರ್ ಹ್ಯಾಂಡ್ ಅಂಡ್ ದ ಡೆಸ್ಟಿನೇಷನ್ಸ್ ವಿಲ್ ಡಿಸೈಡ್ as per the decision will be taken. Thank you so much. Have a blessed day.